ನಮಸ್ಕಾರ ಎಲ್ರಿಗೂ. ನಾನು ರಮ್ಯ ಜಗತ್ ಮೈಸೂರು. ಒಂದೆರಡು ತಿಂಗಳುಗಳ ಹಿಂದೆ ನಾನೊಂದು ಕನ್ನಡ ಒಂದು 4 ಸಾಲು ಅಂದರೆ ಒಂದು 25 ಪದಗಳಲ್ಲಿ ಒಂದು ಕತೆ ಬರೆಯುವಂತಹ ಸ್ಪರ್ಧೆ ಬಗ್ಗೆ ತಿಳಿಸಿದ್ದೆ. ವಿಜಯ ಕರ್ನಾಟಕ ಮತ್ತು ವೀರಲೋಕ ಪಬ್ಲಿಕೇಶನ್ಸಿಂದ ಅದನ್ನು ಆಯೋಜನೆ ಮಾಡಿದರು, ದೀಪಾವಳಿ ಕತೆ ಸ್ಪರ್ಧೆ ಅಂತ ಅಂದ್ಬಿಟ್ಟು. ಅದು ಸಾಕಷ್ಟು ಜನ ಕೂಡ ಭಾಗವಹಿಸಿದ್ರಿ. ನನ್ನ ವಿಡಿಯೋ ನೋಡಿಕೊಂಡು ತುಂಬ ಜನ ಬರೆದಿದ್ರಿ. ಅದ್ರ ಬಗ್ಗೆ ಅಪ್ಡೇಟ್ ಎಲ್ಲ ಕೇಳ್ತಾಯಿದ್ರಿ, ಯಾರಿಗೆ ಅಮೌಂಟ್ ಹೋಯಿತು ಅಂತ ಅಂದ್ಬಿಟ್ಟು. ಇವಾಗ ಅನೌನ್ಸ್ ಮಾಡಿದ್ದಾರೆ. ಇನ್ನೂ ಅಮೌಂಟ್ ಕಳಿಸ್ಕೊಟ್ಟಿಲ್ಲ, ಬಟ್ ಆದರೆ ಅನೌನ್ಸ್ ಮಾಡಿದ್ದಾರೆ. ಮೊದಲನೇ ಬಹುಮಾನ ಬಂದು 10,000 ರೂಪಾಯಿ, ಎರಡನೇ ಬಹುಮಾನ ಬಂದು 5,000 ರೂಪಾಯಿ, ಮೂರನೇ ಬಹುಮಾನ ಬಂದು 3,000 ರೂಪಾಯಿ. ಇದನ್ನು ಬಿಟ್ಟು ಕೂಡ 50 ಜನ ಸ್ಪರ್ಧಿಗಳಿಗೆ 1,000 ರೂಪಾಯಿ ಅಂತೆ ಟೋಟಲ್ 50,000 ರೂಪಾಯಿ ಬಹುಮಾನವನ್ನು ಕೊಟ್ಟಿದ್ದಾರೆ. ಟೋಟಲ್ ಬಂದು 68,000 ರೂಪಾಯಿ ಬಹುಮಾನ ಈ ಒಂದು ಕಥೆ ಸ್ಪರ್ಧೆಯಲ್ಲಿ ಸಿಗ್ತಾ ಇದೆ. ಸೊ ಯಾರಿಗೆ ಈ ಒಂದು ಸ್ಪರ್ಧೆಯ ಹಣ ಹೋಗಿದೆ, ಯಾರು ವಿಜೇತರನ್ನು ತಿಳಿಸ್ತೀನಿ. ಆಗಲೇ ಹೇಳ್ದಂಗೆ ಈ ಒಂದು ಪುಟ್ಟ ಕತೆ ಅಂದರೆ 25 ಪದಗಳಷ್ಟೇ ಇರಬೇಕು ಅಂದ್ಬಿಟ್ಟು ಈ ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡಿದರು. ಹಿಂದೆ ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಈ ರೀತಿಯಾಗಿ ಸಾಕಷ್ಟು ಹಬ್ಬಗಳಿಗೆಲ್ಲ ಈ ಕತೆ ಬರೆಯೋ ಸ್ಪರ್ಧೆ ಆಗಿರ್ಬೋದು, ಕವನಗಳು ಕವಿತೆಗಳನ್ನು ಬರೆಯೋ ಸ್ಪರ್ಧೆ ಆಗಿರ್ಬೋದು, ತುಂಬ ದೊಡ್ಡ ಮೊತ್ತದ ಹಣವನ್ನೇ ಕೊಟ್ಟು ಆಯೋಜನೆ ಮಾಡ್ತಾ ಇರ್ತಾರೆ. ಫುಲ್ ದೊಡ್ಡ ಕತೆಗಳಿಗೆಲ್ಲ 50,000 ರೂಪಾಯಿ ಬಹುಮಾನವನ್ನು ಕೂಡ ಕೊಡ್ತಾ ಇರ್ತಾರೆ ವರ್ಷ. ಇದು ಬಂದು ಪುಟ್ಟ ಕತೆ ಆಗಿರೋದ್ರಿಂದ 10,000 ರೂಪಾಯಿ ಬಹುಮಾನ, 5,000 ರೂಪಾಯಿ, 3,000 ರೂಪಾಯಿ, ಜೊತೆಗೆ 1,000 ರೂಪಾಯಿ ಅಂತ 50,000 ರೂಪಾಯಿನ 50 ಜನಕ್ಕೆ ಕೊಟ್ಟಿದ್ದಾರೆ. ಈ ಸ್ಪರ್ಧೆಗೆ ಟೋಟಲ್ಲು 2,800 ಜನ ಕಥೆಯನ್ನು ಮೇಲ್ ಮಾಡಿ ಕಳಿಸಿದರು. ಅದರಲ್ಲಿ ಮೊದಲನೇ ಬಹುಮಾನ ಬಂದು ತುರುವೇಕೆರೆ ಪ್ರಸಾದ್ ಅಂತ ಅಂದ್ಬಿಟ್ಟು ಇವರಿಗೆ 10,000 ರೂಪಾಯಿ ಬಹುಮಾನ ಸಿಕ್ಕಿದೆ. ಫಸ್ಟ್ ಪ್ರೈಸು ಹರಕೆ ಹೊತ್ತವರು ಅಂತ ಅಂದ್ಬಿಟ್ಟು ಕಥೆಯನ್ನು ಕಳಿಸಿದರು. ಆ ಕತೆಗೆ 10,000 ರೂಪಾಯಿ ಸಿಕ್ಕಿದೆ. ಇನ್ನು ಎರಡನೇ ಬಹುಮಾನ ಬಂದು 5,000 ರೂಪಾಯಿ ಬಂದು ತಿಪ್ಟೂರಿನವರು ಅಭಿಲಾಷ್ ಟಿ ಬಿ ಅಂತ ಅಂದ್ಬಿಟ್ಟು ಮಳೆ ಅಂದ್ಬಿಟ್ಟು ಒಂದು ಕಥೆಯನ್ನು ಕಳಿಸಿದರು. ಆ ಒಂದು ಕತೆಗೆ 5,000 ರೂಪಾಯಿ ಬಹುಮಾನ ಸಿಕ್ಕಿದೆ. ಇನ್ನು ಮೂರನೇ ಕತೆ ಬಂದು ರಘು ಎ ಅಂತ ಅಂದ್ಬಿಟ್ಟು ಇವರು ನದಿ ಅಂದ್ಬಿಟ್ಟು ಒಂದು ಕಥೆಯನ್ನು ಕಳಿಸಿದರು. ಇವರಿಗೆ 3,000 ರೂಪಾಯಿ ಹಣವನ್ನು ಸಿಕ್ಕಿದೆ. ಇನ್ನು 1,000 ರೂಪಾಯಿ ಯಾರಿಗೆಲ್ಲ ಸಿಕ್ಕಿದೆ ಅಂತಂದರೆ 50 ಜನಕ್ಕೆ ಸಿಕ್ಕಿದೆ. ಅದರಲ್ಲಿ ಮೊದಲನೇದಾಗಿ ಬಂದು ಸಂದೇಶ್ ಎಚ್ ನಾಯಕ್, ಇವರು ತೀರ್ಪುಗಾರರ ವಿಶೇಷ ಮೆಚ್ಚುಗೆ ಅಂತ ಅಂದ್ಬಿಟ್ಟು ಇವರಿಗೆ ಒಂದು ಬಹುಮಾನ ಸಿಕ್ಕಿದೆ. ಇದನ್ನು ಬಿಟ್ಟರೆ ಜಗದೀಶ ಬಾ ಹಾದಿಮನಿ, ವಿವೇಕಾನಂದ ಕಾಮತ್, ನವೋದಯ್ ಕೆ, ಅಮಿತಾ ಎಂ ಕುಡುಚೆ, ಜಯಶ್ರೀ ದೇಶಪಾಂಡೆ, ರಘು, ನಂದಕುಮಾರ್ ಜೆ ಕೆ, ಕಾವ್ಯ, ಪುನೀತ್ ವನಗೂರು, ಉಷಾ ಭಾರದ್ವಾಜ್, ಮಾಲಿನಿ ವಾದಿರಾಜ್, ದಿನೇಶ ಉಪ್ಪೂರ, ಸಿಂಧುಶ್ರೀ ವಿ ಕೆ ಸುನಿಲ್, ಡಾಕ್ಟರ್ ಮಂಜುನಾಥ್ ಎಸ್ ಬಸರಗಿ ಸವದತ್ತಿ, ವಸಂತ ಕಲಬಾಗಲ್, ಸದಾಶಿವ ಸೊರಟೂರು, ಮಂಜುನಾಥ್ ಕುಣಿಕಲ್, ಅಮಿತ್ ದೇಸಾಯಿ, ಬೆಂಕಿ ಬಸಣ್ಣ, ನ್ಯೂಯಾರ್ಕ್, ಸುಮಾ ರಮೇಶ್, ನವೀನ್ ಕುಮಾರ್ ಭಟ್, ಪ್ರವೀಣ್ ಕುಮಾರ್ ಜಿ, ರಂಜಿತಾ ಜಾಧವ, ಸಂಗೀತಾ ರವಿರಾಜ್ ಚೆಂಬೂರ್, ಲಕ್ಷ್ಮೀಕಾಂತ್ ಕೊಟ್ಟಾರ ಚೌಕಿ, ಚಂದ್ರಶೇಖರ ಡಿ ಆರ್, ಡಾಕ್ಟರ್ ಎಂ ಇ ಶಿವಕುಮಾರ ಹೊನ್ನಳ್ಳಿ, ಕರಿಸ್ವಾಮಿ ಕೆ, ಡಾಕ್ಟರ್ ಮಾಧವಿ ಎಸ್ ಭಂಡಾರಿ, ಡಾಕ್ಟರ್ ಬಸವರಾಜ್ ಸಾದರ, ವಿ ಹೇಮಂತ್ ಕುಮಾರ್ ಬೆಂಗಳೂರು, ರೇಖಾ ಹೆಗಡೆ ಬಾಳೆಸರ, ಕುಮುದಾ ದೇಶಪಾಂಡೆ, ಆಶೀಶ್ ಮರಾಳಿ, ಮಂಜುನಾಥ್ ನಾಯಕ್, ಬಿ ಎನ್ ಮಲ್ಲೇಶ್, ಕಾರುಣ್ಯ ನೆಟ್ಲಾ, ಪ್ರಜ್ಞಾ, ಸಂತೋಷ್ ತಾಮ್ರಪರ್ಣಿ, ಸುಲ್ತಾನ್ ಮನ್ಸೂರ್, ಸಂಧ್ಯಾ ಪ್ರಭಾಕರ್ ರಾವ್, ಕೆ ಶ್ರೀಶಾ, ಸರೋಜಾ ರೇವಣಕರ್, ಡಾಕ್ಟರ್ ಸುಮಾ ಡಿ ಗುಡಿ, ದೀಪಿಕಾ ಬೆಳ್ಕಂಬಿ, ರೇವಣ ಸಿದ್ದಯ್ಯ, ಸುಪ್ರೀತ್ ಡಿಸೋಜಾ, ಡಾಕ್ಟರ್ ಲಲಿತಾ ಕೆ ಹೊಸಪ್ಯಾಟಿ, ಬಿ ಸತ್ಯವತಿ ಭಟ್ ಕೊಳಚಪ್ಪು, ರಾಜಶ್ರೀ ಟಿ ರೈ ಪೆರ್ಲಾ. ಇಷ್ಟು ಜನರಿಗೆ 50 ಜನರಿಗೆ ತಲಾ 1,000 ರೂಪಾಯಿ ಅಂತ 50,000 ರೂಪಾಯಿ ಬಹುಮಾನ ಸಿಕ್ಕಿದೆ. ಇನ್ನು ಈ ಒಂದು ಕಥೆ ಸ್ಪರ್ಧೆಗೆ ತೀರ್ಪುಗಾರರಾಗಿದ್ದು ಯಾರ್ಯಾರು ಅಂತಂದರೆ ಹಿರಿಯ ಕಥೆಗಾರರಾದಂತಹ ಕೆ ಸತ್ಯನಾರಾಯಣ ಅವರು, ಕಥೆಗಾರ್ತಿಯಾದಂತಹ ಪೂರ್ಣಿಮಾ ಮಾಳಗಿಮನಿಯವರು, ಕಾದಂಬರಿಕಾರರು ಮತ್ತು ವಿಜ್ಞಾನ ಬರಹಗಾರರಾದಂಥ ಮಧು ವೈಎನ್ ಇವರು ತೀರ್ಪುಗಾರರಾಗಿದ್ದರು. ಇವರೆಲ್ಲ ಸೇರಿಕೊಂಡು 2,800 ಕಥೆಗಳನ್ನು ಕೂಡ ಓದಿ ಈ ರೀತಿಯಾಗಿ ವಿಜೇತರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಈ ರೀತಿಯೆಲ್ಲ ಸ್ಪರ್ಧೆಗಳು ಬಂದಾಗ ನಿಮಗೆ ಆಸಕ್ತಿ ಇದ್ದರೆ ಖಂಡಿತ ಭಾಗವಹಿಸಿ. ಬಹುಮಾನ ಬರುತ್ತೆ ಅಂತಲ್ಲ, ನಮ್ಮ ಒಂದು ಸಾಹಿತ್ಯ ಏನದು ಮುಂದಿನ ಪೀಳಿಗೆಗೂ ಹೋಗಬೇಕು ಅಂದರೆ ಈ ಥರದ ಹವ್ಯಾಸಗಳಲ್ಲೆಲ್ಲ ನಾವು ತೊಡಗಿಸ್ಕೋಬೇಕು. ಜೊತೆಗೆ ನಿಮ್ಮ ಒಂದು ಕಥೆಗಳಿಗೂ ಈ ಥರ ಬಹುಮಾನ ಬಂದಾಗೆ ಒಂದು ರೀತಿಯಾಗಿ ಪ್ರೋತ್ಸಾಹ ಕೂಡ ಸಿಗುತ್ತೆ. ಸೊ ವಿಜೇತರು ಯಾರೆಲ್ಲ ಆಗಿದ್ರೋ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತೀನಿ. ಇನ್ನು ನೆಕ್ಸ್ಟ್ ಬಂದು ಈಗ ಪ್ರಜಾಪ್ರಭುತ್ವ ದಿನದ್ದು ಒಂದು ರೀಲ್ಸ್ ಮಾಡಿದ್ರೆ ಬಹುಮಾನ ಬರುತ್ತೆ ಅಂತ ಹೇಳಿದ್ದೆ, ಅದನ್ನು ಅನೌನ್ಸ್ ಮಾಡಿಲ್ಲ. ಅನೌನ್ಸ್ ಮಾಡಿದ ತಕ್ಷಣ
ವಿಜೇತರು ಯಾರು ಅಂತ ಅಂದ್ಬಿಟ್ಟು ನಾನು ತಿಳಿಸ್ತೀನಿ. ಸೊ ಕತೆ ಸ್ಪರ್ಧೆಯಲ್ಲಿ ಇಷ್ಟು ಜನರಿಗೆ ಬಹುಮಾನ ಬಂದಿದೆ. ಎಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದರೆ ಅವರಿಗೆ ಪ್ರೈಸ್ ಬಂದಿದ್ದರೆ ದಯವಿಟ್ಟು ಅವ್ರ ಕಮೆಂಟನ್ನು ಹಾಕಿ, ನಮಗೂ ಖುಷಿ ಆಗುತ್ತೆ. ಮುಂದೇನೂ ಈ ರೀತಿ ಸ್ಪರ್ಧೆ ಯಾವುದಾದ್ರೂ ಇದ್ದರೆ ಖಂಡಿತವಾಗ್ಲೂ ಅಪ್ಡೇಟನ್ನು ಕೊಡ್ತೀನಿ. ಸೊ ಆಸಕ್ತಿ ಇದ್ದವರು ಭಾಗವಹಿಸ್ಬೋದು. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.